ಓ ಏನವ್ವ ಇವತ್ತು ಭಾಳ ರೀಗಿ ಜೋರಾಗಿ ಬಂದ್ಬಿಟ್ಟವಲ್ಲ. ಅಯ್ಯೋ ರೀ, ಏನ್ ಮಾಡ್ತಾ ಇದ್ದೀರಿ? ಕಣ್ ಕಾಣ್ತಾ ಇಲ್ವಾ? ಕುಂತೀವ್ನಿ. ಏನು ಮಾಡಾನೆ? ಅಯ್ಯೋ, ನಾಷ್ಟಕ್ಕೂ ಬಂದಿಲ್ಲ, ಇಷ್ಟೊತ್ತಾಗದೆ. ನಾಷ್ಟ ಮಾಡಕ್ ಬರ್ಬೇಕು ತಾನೆ. ನಾನು ಎಲ್ಲೋದ್ರು ಏನು ಅಂತ ಹುಡ್ಕಾಡ್ತಾ ಕುಂತಿದ್ದೆ. ಓಹೋ, ಯಾಕವ್ವ? ಯಾಕೆ ಹುಡ್ಕಾಡ್ತಿದ್ದೆ ನನ್ನ? ಏನು ನನ್ನಿಂದೇನು? ಆ ಅಯ್ಯೋ, ಮತ್ತೆ ಏನು ಇಲ್ಲ ಕಣ್ರಿ. ಸಿ ಮಾತಾಡ್ಬೇಕಾಗಿತ್ತು. ಏನು? ಏನು ಅನ್ಕುಟ್ ಮಾತು? ಏನು ಅನ್ಕುಟ್ ಮಾತು? ಅಯ್ಯೋ, ಅದ ಕೆ.ಆರ್. ನಗರಕ್ಕೆ ಹೋಯ್ತಿದೆ. ಬೀಗ್ತೆ ಮುನ್ನ ಬಸ್ ಹಸ್ಸಕ್ಕೆ ಅಂದ್ಬಿಟ್ಟು ಹಂಗೆ ಮನೆಗೆ ಹೊಸಿ ಸಾಮಾನು ತಗೊಬರ್ಬೇಕಾಗಿತ್ತು. ಅದಕ್ಕೆ ಕತೆ ಒಂದು 3,000 ರೂಪಾಯಿ ದುಡ್ಡು ಕೊಡಿ. ಹೇಳಮ್ಮಿ ಮ್ಯಾಕೆ 3,000 ರೂಪಾಯಿ ದುಡ್ಡು ಕೊಡ್ತಾರಕತ್? 3,000 ರೂಪಾಯಿ ದುಡ್ಡ? ಯಾಕೆ 3,000 ರೂಪಾಯಿ ನಿನಗೆ? ಈ ಮದುವೆಗೆ ಅಂದ್ಬಿಟ್ಟು 5,000 ರೂಪಾಯಿ ಸಾಮಾನು ತೆಗೆಸ್ಕೊಂಡವಳೆ. ಏನು ದೈ ತಿನ್ಕೊಂಡದ ಸಾಮಾನೆಲ್ಲ ನೀವೇ? ಅಲ್ಲ ಕಣ್ ಮರೆಯ, ನೀನು ಸರಿ ಬಿಡು. ಅಲ್ಲ, ಅವತ್ತು ಗಂಗೆ ತಲೆಗೆ ನೀರು ಹಾಕ್ದಾಗ ಹೊಸಿ ಜನ ಊಟ ಮಾಡಿದ್ರೆ ಹೊಸಿ ಹೊಸಿ ಸಾಮಾನು ಖರ್ಚಾದ್ವಾ? ಏನು ತಿಂದಂಗೆ ಏನೋ ಹಂಗೆ ಸಾಮಾನುಗಳು ಉತ್ಪತ್ತಿ ಅದಾವ ಮರೆಯ. ದೊಡ್ಡ ಬಿತ್ತಿ ಅಮ್ಮನೆ ಹಂಗೆ ಬಸ್ ಹಸ್ಸಕ್ಕೆ ಹೋಯ್ತೀನಿ ಅಲ್ಲ, ಅಲ್ಲೇ ತಗೊಬಂದ್ಬಿಡ್ತೀನಿ. ಪದೇ ಪದೇ ಹೋಗ್ತೈತಿಲ್ಲ, ಅದಕ್ಕೆ ಕತೆ. ಕೊಡಿ. ಹೋಗಿ ಮಾಡಕ್ಕೆ ಬಂಗವ. ಓಹೋ, ಕೊಡ್ತಾರೆ ನಿನಗೆ ಕಾಸಕತೆ? ಅಲ್ಲ, ಇನ್ನು ಧರ್ಮ ಬುದ್ಧಿ ಕಳಕ್ ಕೊಡೋ ನಂಗೆ ಅರ್ಥ ಇದ್ದಿಲ್ಲ. ಮನೆ ಬಂಗಕ್ಕೆ ಕಾಸು ಕೊಡು ಅಂದ್ರೆ ಓ ಏನು ಪರವಾಗಿಲ್ಲ, ನೀನು ಸುಮಾರಾಗೆ ಇದೆಯೇ. ಮುರ್ವದಿದ್ದು ಕೊಡು ಕಾಸ, ಜಾಸ್ತಿ ಮಾತ್ಕಿತ ಬೇಡ. ನೋಡು, ಗೊತ್ತಿದ್ರು ಕ್ವಾಪ. ನನ್ಗೆ ಗೊತ್ತಿಸ್ಬಿಡ ಕ್ವಾಪವ ನೀನು. ದೊರದ್ರ ಮುಂಡೆ ನೀನು. ಅಲ್ಲ, ಬಂದೊಡ ಇಲ್ಲಿ ಏನು ಕೊಟ್ಟು ಮಡಗಿದ್ಲಲ್ಲ ನನ್ನ. ಅದಕ್ಕೆ ನನಗೆ ಕೊಡೋಕೆ ಇವ್ರು ಅಪ್ನಟ್ಟಿತ್ತು ತಂದು ಕೊಟ್ಟಿದ್ಲು ನಂಗೆ ದುಡ್ಡ. ಇವ್ರು ಕೇಳ್ದಾಗೆಲ್ಲ ಏಣ್ಸ್ಕೊಡು ಅಂದ್ಬಿಟ್ಟು ಅವ್ನು ಮಕನ ಬಡಿಯ ಎದ್ದೋಗ್ಬಿಡು. ಕ್ವಾಪ ಹತ್ತಿಸ್ಬಿಡ ನನಗೆ. ಯಾಕೆ ಮರೆಯ ಕೋಪ ಹತ್ತದ ನಿನ್ಗೆ? ಯಾಕೆ ಕೋಪ ಹತ್ತದ ನಿನ್ಗೆ? ಅಲ್ಲ, ಇನ್ನು ಧರ್ಮಕ್ಕೆ ಬದಿ ಕಳಕ್ ಕೊಟ್ಟಿಯ, ನನ್ನ ಮೊಮ್ಮಕ್ಳು ಕೊಟ್ಟಿರೋದು ನನಗೂ ಸೇರ್ಸಯ್ಯ. ನೀನು ಹಬ್ಬನ್ಗೆ ಜೋಬ್ ಇಳಿ ಬಿಟ್ಕೊಂಡು ಆಡ್ಬಾರ್ದು, ಆಟ ಆಡು ಅಂತಲ್ಲ. ಪರವಾಗಿಲ್ಲ, ಕೇಳ್ದಾನೆ ಇವನಿ ಅಂತವ. ಕೇಳ್ದಾನೆ ಇವನಿ ಅಂತ ಹೆಂಗೆ ಆಡ್ತಾ ಇದೀಯ ನೀನು? ಏನೋ ಓರಿ ನನ್ನ ಗಂಡ ಸಾಯಂಕಾಲದಲ್ಲಿ ಜೋಬಲ್ಲಿ ದುಡ್ಡು ಮಡಿಕೊಂಡು ತಿರ್ಗಾಡ್ಕೊಂಡಿರ್ಲಿ ಅಂತವ. ಈಗಂದ್ರೆ ಈಗ ಹೇಳ್ಬಿಟ್ಟವು, 1 ರೂಪಾಯಿ ನಿನ್ ಕೈಗೆ ಸೇರಿದಂಗೆ ಮಾಡ್ಬಿಡ್ತೀನಿ ನಾನು, ಗೊತ್ತಾ? ಮರುದಿನ ಕೊಟ್ರೆ ಒಳ್ಳೇದು ನಿನಗೆ. ಇಲ್ದವ್ರು ಮಾತ್ರ ನಾನು ಎಂತವಳು ಅಂತ ತೋರ್ಬೇಕಾಯ್ತದ ನಿನಗೆ. ಓಹೋ, ಏನಮ್ಮಿ ಏನು ಎದುರಿಸ್ತಾ ಇದೀಯಾ? ಎದುರಿಸ್ತಾ ಇದೀಯಾ? ಆಯ್ತು, ಅದೇನು ಮಾಡ್ಕೋದಂಗೆ ಕೊಡೋಕೆ ಇಲ್ಲ. ಅಲ್ಲ, ಹಿಂಗ ಮನೆಗೆ ಸಾಮಾನು ತಗೊಳಕ್ ಕಾಸು ಕೊಡೋದ್ರೆ ಹಿಂಗ ಅವತಾರ ತಗೋತಿದ್ಯಲ್ಲ ನೀನು. ಇನ್ನು ಯೋಗ್ಯತೆ ಬೆಂಕಿ ಇಕ್ಕಂದಿನ ಬರ್ಬೋದಿದ್ದು ಕೊಟ್ರು ಸರಿ ನೀನು. ನಾನು ಕೊಡೋಕೆ ಇಲ್ಲ ಕಣಮ್ಮಿ. 1 ರೂಪಾಯಿನೂ ಕೊಡೋಕ್ಕಿಲ್ಲ ನಾನು. ಏನೀಗ? ಏನು ಮಾಡ್ಕೊಂಡಿಗೆ ನೀನು ಅಂತವ? ಅದೇನು ಮಾಡ್ಕೊಂಡು ಮಾಡ್ಕೋಗು. ಇರು ಇರು, ಮಾದೇವನ್ ಫೋನ್ ಮಾಡ್ತೀನಿ ಇರು. ಹಲೋ ಹಲೋ, ಹೇಳಜ್ಜಿ. ಲೋ ಮಗ ಮಾದೇವ, ಲೋ ಇವನ್ಗೆ ಕಾಸೆ ಯಾಕೆ ಕೊಟ್ಟಿರೋದು ನೀವು? ಯಾಕೊಡ್ಲ ಕೊಟ್ಟಿರೋದು? ಮನೇಲಿ ಒಂದು ಸಾಮಾನಿಲ್ಲ, ತಕೊಂಡೋದ್ರೆ ತಕೊಂಡ್ದನ ಅವತಾರ ಆಡ್ತಕ್ಕಂತಾನೆ ಕಲ ಮಾದೇವ. ಅಲ್ಲ, 5,000 ರೂಪಾಯಿ ಸಾಮಾನು ತೆಗೆದು ಕೊಟ್ಟಿವ್ನಿ ಮದುವೆಲಿ. ಇನ್ನೂ ವಾರ ಆಗಿಲ್ಲ, ಆರೆ ತೀರೋಗ್ಬಿಟ್ಟಿದವ. ಆ ವೈದ್ಯಂಗೆ ಬೇರೆ ಫೋನ್ ಮಾಡಿ ಹೇಳ್ತಾವಳೆ. ಓ, ಯಾಕಂಗೆ ಆಡ್ತದೆ ತಾತ? ಕೊಡಜ್ಜಿ, ಮಾತಾಡ್ತೀನಿ. ತಗೋ ಕೊಡ್ತೀನಿ, ಮಾತಾಡು. ಹಲೋ ತಾತ, ಚೆನ್ನಾಗಿದ್ಯಾ? ಓ, ಏನು ಚಂದಪ್ಪ, ನೀವು ಚೆನ್ನಾಗಿರ್ಬೇಕು. ಯಾಕಂಗೆ ಆಡ್ತಿದ್ದಿ? ಅಜ್ಜಿಗೆ ತಕೊಡೋದು ಏನು ಸಾಮಾನ? 5,000 ರೂಪಾಯಿ ಸಾಮಾನು ಕರ್ಲ ಮಗ ತಕೊಟ್ಟಿರೋದು. ಈಗ ಮದುವೆಗೆ ಅಂದ್ಬಿಟ್ಟು 5,000 ರೂಪಾಯಿ ಸಾಮಾನು ತೆಗೆಸ್ಕೊಂಡವಳೆ. ಈಗ ತಿರ್ಗಾ 3,000 ರೂಪಾಯಿ ದುಡ್ಡು ಕೊಡು ಅಂತಾಳೆ. ಏನು ಬಂದಿದ್ದೆಲ್ಲ ನೀವು ಹುಡುಗ ಕೊಟ್ಬಿಟ್ರೆ ನನ್ನ ಖರ್ಚಿಗೆ ಇರೋಕ್ಕಿಲ್ವಲ್ಲ ಮಗ? ಆಯಿತು, ಅದೇನು ಕೊಡ್ತಾ ತಾತಗೆ? ಸಾಮಾನು ಇಲ್ದೇ ಅಜ್ಜಿ ಹೆಂಗೆ ಅಡುಗೆ ಹೆಂಗೆ ಮಾಡ್ತಾರೆ? ಕೊಡು. ನೀವು ಹಿಂಗೆ ಅಂದಿ ಅವಳು ಹೆಚ್ಕೊಂಡಿರೋದು. ಏನು ದುಡ್ಡು 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 ಅಂತ ಬಾ, ಅದು ಕೊಡು ಇದು ಕೊಡು ಅಂತ ಒಸಿ ಅಲ್ಲಕಲ್ಲ. ಏನು ನೆಮ್ಮದಿ ಕೊಟ್ಟಾಳು ನನಗೆ. ಅಯ್ಯಪ್ಪ. ಓ, ಇವನು ನೆಮ್ಮದಿ ಕೊಡ್ತಿಲ್ಲ ನಾನು ಇವನ್ಗೆ. ಹೊಸಿ ಬಂಧನ ಆಗೋಗಿದ್ದದ, ಹೊಸಿ ಕಷ್ಟ ಆಗೋಗಿದ್ದದ ನನ್ನ ಕಡೆಯಿಂದವ. ಭಾಳ ಬಂಧನ ಆಗೋಗದೆ ಇವನ್ಗೆ. ಎಲ್ಲ ನಾಳೆ ತಗೊಂಡು ತಿನ್ಕೊತಿದ್ನಲ್ಲ, ಎಲ್ಲ ನುಳಿಗೆ ನಾಳೆ ತಾನೇ 5,000 ರೂಪಾಯಿ ಸಾಮಾನು ತಿನ್ಕೊಂಡಿದ್ದು. ಎಷ್ಟೊತ್ತಿನಲ್ಲೂ ಹಿಂಗೆ ವಟ 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 ಅನ್ನೋದೇ ಕಣಪ್ಪ. ಮನೇಲಿ ನೆಮ್ಮದಿ ಇಲ್ಲ ನನಗೆ. ಸಾಯಂಕಾಲದಲ್ಲಿ ನೆಮ್ಮದಿ ಇಲ್ದಂಗೆ ಆಗೋಗೋದೇ ಕಲ ಮದೇವ. ಎಷ್ಟೊತ್ತಿನಲ್ಲಿ ಒಟ್ಟು ಕೊಡ್ತಾ ಕುಂತಿರೋದಯ್ಯ. ಅದೇನು ಬೇಕು ತಕೊಡೋತ್ತಾಗಿ ಇನ್ನೇನು ಮಾಡಿ? ಅದೇನು ಬೇಕು ತಕೊಟ್ಬಿಟ್ರೆ ಮುಗ್ದೇ ಹೋಯ್ತಪ್ಪ. ಸುಮ್ಮನೆ ತಲೆ ತಿನ್ಸ್ಕೊತಾ ಇದೀ? ಅವಳು ಹೇಳ್ದಂಗೆ ಕೇಳಬೇಕು. ಮಿನಿಸ್ಟ್ಕಿತಿ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಾರಲ್ಲ. ಲೋ ಮಗ, ಮಾತೆತ್ರ ಸಾಕು. ನಿಮ್ಮ ಅಪ್ಪನ ಮನೆ ತಂದಿದ್ಯಾ, ನಿಮ್ಮ ಅಪ್ಪನ ತಮ್ಮ ಮನೆ ತಂದಿದ್ದೀಯಾ ಅಂತಾನಲ್ಲ. ನೀವು ಕೊಟ್ಟಿರೋದು ಅವನಿಗೆ ಮಾತ್ರವಾ? ನಾನು ಕೊಟ್ಟಿರ್ಬಿಡ್ಲ ನೀವು? ಆಯಿತು ಸುಮ್ಮನಿರಜ್ಜಿ, ಆಯಿತು ಸುಮ್ಮನಿರು. ನಿನಗೂ ತಾತಂಗೆ ಇಬ್ರಿಗೂ ಕತೆ. ಇಬ್ರು ಚೆನ್ನಾಗಿರ್ಲಿ ಅಂತ ತಾನೇ ಮಾಡಿರೋದು ನಾವು.
ಮಡಿಕೊಂಡು ಚೆನ್ನಾಗಿರ್ತಾನೆ ಬಿಟ್ಟು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು ಉಣ್ಕೊ ತಿನ್ಕೊ ಚೆನ್ನಾಗಿರ್ತಾನೆಯಾ ಉಣ್ಕ ತಿನ್ನಕ್ ನೆಮ್ಮದಿ ಕೊಟ್ಟನಪ್ಪ ಹೊಟ್ಟೆ ಊರಿ ಕರ್ಬಲ್ ನನ್ನ ಮಗ ಏನಾದ್ರು ಸಾಮಾನು ಬೇಕು ಸರಂಜಿ ಬೇಕು ಅಂದ್ಬಿಟ್ರೆ ಜಗಳಿಗೆ ಬೀಳ್ತಾನೆ ಕಲ ನನ್ಗೇನಾದ್ರು ತಗಸ್ಕೋಬೇಕು ಇವನ್ ಕೈಲಿ ಅಂದ್ರೆ ಹುಚ್ಚ ಹಿಡಿಯೋದು ಒಂದೇ ಒಂದು ಬಾಕಿ ಹುಚ್ಚ ಹಿಡ್ಸ್ಬಿಡ್ತಾನೆ. ಆಯಿತು ಸುಮ್ಮನಿರಜ್ಜಿ ಆಯಿತು ತಲೆಗೆಡ್ಸ್ಕೊಬಿಡ ಜಾಸ್ತಿಯಾ ತಾತ ಅದೇನು ಕೊಡೋತ್ತಾಗೆ ಕೊಡ್ತೀನಿ ಬಿಡಪ್ಪ ಅವಳೆ ಅದೇ ಮೇಕ್ ಹಾಕ್ತೀನಿ ಅವಳೆ ಅದೇ ಮೇಕ್ ಬದಿ ಮೇಕ್ ಹಾಕ್ತೀನಿ ಅದೇನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕೊಡ್ತೀನಿ ಬಿಡು ನನಗೇನು ತೀರ್ಸ್ಕೊಳ್ಳಂತೆ ನಿಂತ್ಕೊಳ್ಳಿ ಆಮೇಲೆ ಬಾಯ್ ಬಿಟ್ಕೊಂಡು ಇನ್ನೇನು ಮಗನೇ ಚೆನ್ನಾಗಿದ್ದಾರವ ಎಲ್ಲವ ಹ್ಞೂ ತಾತ ಎಲ್ಲ ಚೆನ್ನಾಗವ್ರೆ ಎಲ್ಲಿದ್ದೀಯವ ಆಫೀಸಲ್ಲಿ ಇವನಿ ಸರಿ ಕಣಪ್ಪ ಆಯಿತು ಇನ್ನೇನು ಗಂಗೆಂಟಿ ಫೋನ್ ಮಾಡಿತಾ ನೆನ್ನೆ ಸಂಜೆನೇನೋ ಮಾಡಿದ್ಲು ಇವತ್ತು ಮಾಡಿಲ್ಲ ಇನ್ನೂ ಚೆನ್ನಾಗಿದ್ದದಂತ ಚೆನ್ನಾಗಿದ್ದದಂತೆ ಮಾಡು ಫೋನ ಆಂಟಿಗೆ ಮಾತಾಡು ಮಾಡ್ತೀನಿ ಸರಿ ಕಣ್ಮಗ್ನೆ ಆಯಿತು ಸರಿ ಸರಿ ಆಯಿತು ಚಾಡ್ಗುಟ್ಟಿ ಹಂಗೆ ಚಾಡಿ ಸುತ್ತಾಳೆ ಮರುವಾದಿನ ಕೇಳ್ದ ಕೊಟ್ಟಿರೋ ಯಾಕಬೇಕಾಗಿತ್ತು ಓ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀನೋ ಕೊಡು ಕಾಸ ಹೊಡಿಕಂಗೆ ಕೂತಿದ್ದಾನೆ ಹೋಗಮ್ಮಿ ಅದು ತರಬೇಕು ಕತೆ ಬೆಟ್ ಕೊಟ್ಟು ತತ್ತೀನಿ ಬಿರ್ನ ತಕ ಬನ್ನಿ ಹೋಗ್ಬೇಕು ಓದ್ತಾಯ್ತದ ನನಗೆ ಏನು ನಿನ್ನ ಕಾಸು ಕೊಡೋದಾಗಿರಿ ಎಷ್ಟು ಮಟ್ಟ ಕಾಡಿಯೋ ನೀನು ನನ್ನ ಮೊಮ್ಮಕ್ಳು ಹೆಂಗೋ ಅಚ್ಚುಕಟ್ಟಾಗಿ ಹೆಜ್ಜಿನ ತಾತ ಚೆನ್ನಾಗಿರ್ಲಿ ಅಂತ ಅವು ಕೊಟ್ರೆ ಅವತಾರವ ಜಾಸ್ತಿ ಮಾತಾಡ್ದೆ ನಿನಗೂ ನನಗೂ ಸರ್ ಬರೋಕ್ಕಿಲ್ಲ ಸುಮ್ಮನಿದ್ದು ಬಿಟ್ರೆ ಸರಿ ನೀನು ಹೇಳ್ತೇವನಿ ಅದೇನು ದೈ ಹಿಡ್ಕೊಂಡಿದ್ದ ದಯ್ಯ ಈಗ 5,000 ರೂಪಾಯಿ ಸಾಮಾನು ತಗೊಂಡು ಒಂದು ವಾರ ಆಗಿಲ್ಲ ತಿರ್ಗಾ 3,000 ರೂಪಾಯಿ ಸಾಮಾನಂತೆ ತಗೊಬರ್ನಿಲ್ಲ ಅಂತಾನೆ ಗೊತ್ತಾಗೋದು. ಓಹೋ ತಗೊಬರ್ದನಿ ಇನ್ನೇನು ನಾನೇ ತಿನ್ಕೊ ಬಂದನ ಅಲ್ಲೇ 3,000 ರೂಪಾಯಿ ಸಾಮಾನು ತಗೊಂಡು ಅಲ್ಲೇ ಎಲ್ಲಾರು ಕುತ್ಕೊಂಡು ಅಡುಗೆ ಮಾಡ್ಕೊಂಡು ಉಣ್ಕೊ ಬಂದನ ಮುಚ್ಕೊಂಡು ಬಾಯ ಇರೋದ್ ಕಡಿ ನೀನು ಜಾಸ್ತಿ ತಲೆಗೆಡ್ಸ್ಕೊಬಿಡ ನೀನು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ನನಗೆ ಹತ್ತು ಬಿಡ್ತದೆ ಕೋಪ. ಅಯ್ಯೋ ಹತ್ತು ಲಾಕು ಕೋಪನಿ ಈಗ ಹತ್ತರ ಏನು ಮಾಡ್ಬೇಕು ಈಗ ಅಲ್ಲ ಮಾನ ಮರುವದಿರೋರ್ಗೆ ಏನಾರು ಅನ್ಬೋದು ನಿಮ್ಮಂಥವ್ರಿಗೆ ಹೇಳಕ್ಕದ ಬಾ ಅಂತ ತೆಗೆದುಕೊಟ್ಟನು ಬಾ ಅಲ್ಲ ನಾನು ಮಾನ ಮರೋದಿಲ್ಲ ಇವನ್ಗದೆ ಏನು ಎಲ್ಲ ಬಾ ಅಯ್ಯೋ ರಾಮಣ್ಣ ಮಾನಿಷ್ಟ ಅಂತಾರೆ ಅಯ್ಯೋ ಅಲ್ಲ ಎತ್ತಾಗೆ ಅಂತ ಸಾಯನ್ರಪ್ಪ ಅವನು ನೋಡೋ ಶ್ರೀನಿವಾಸ ಫೋನ್ ಮಾಡ್ಬಿಟ್ಟು ಸಾಮಾನು ಅಂತ ಅವನಂತಾನೆ ಇವ್ನು ನೋಡೋದು ಇವನು ಹಿಂಗೆ ಸಾಮಾನು ತಕೊಡಕ್ಕಿಲ್ಲ ಅಂತಾನೆ ಎತ್ತಾಗೆ ಅಂತ ಸಾಯೇನೆ ನಾನು ಅವ್ನು ನೋಡಿದ್ರೆ ಬುಡುಟೆ ಹೊಂಟೋಯ್ತೀನಿ ಅಂತ ಕುಂತವನೆ ಜನಗಳು ಹುಸಿ ಆಡ್ಕಂದಾರ ಏನು ಮಾಡೋದು ಹೇಳಿ ಜನಗಳು ಏನಾದ್ರು ಅಂತಾರೆ ಮದುವೆ ಫಿಕ್ಸ್ ಆಗ್ಬಿಟ್ಟು ಕಿತ್ತೋಯ್ತಾರ ಅಂತಾರೆ ಅಂದ್ಬಿಟ್ಟು ನಾನು ಸಾಮಾನು ತಗೊಡ್ತೀನಿ ಅಂದ್ಬಿಟ್ಟು ಒಪ್ಕೊಬಿಟ್ನ ಈಗ ಅದನ್ನ ಹಿಡ್ಕೊಂಡು ಕುಂತಾನೆ ಆ ಪುಣ್ಯಾತ್ಮ ಏನು ಮಾಡಿರಿ ಎಲ್ಲ ನಮ್ಮ ಮನೆ ಸರಿ ಕಣ್ರಪ್ಪ ಬರೋಣ ಮತ್ತೆ ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ.